ಕಾರ್ಕಳ ನಾನು ಹುಟ್ಟಿ ಬೆಳೆದ ಊರು. ಈ ಊರಿನ ಪೂರ್ವ ಇತಿಹಾಸದ ಬಗ್ಗೆ ತಿಳಿಯಲು ಕೊಂಚ ಕುತೂಹಲ. ಕಾರ್ಕಳ ಎಂಬ ಹೆಸರು ಹೇಗೆ ಬಂತು? ಕಾರ್ಕಳದ ಪೂರ್ವ ಹೆಸರೇನು? ಅಲುಪರು ಕಾರ್ಕಳವನ್ನು ಆಳಿದವರಲ್ಲಿ ಮೊದಲಿಗರು. ತದನಂತರ ಸಂತರು ಆಳ್ವಿಕೆಯನ್ನು ಮುಂದುವರಿಸಿದರು. ಪ್ರಾಚೀನ ಕಾಲದಲ್ಲಿ ಪಾಂಡ್ಯನಗರಿ ಎಂದು ಹೆಸರಿದ್ದ ಕಾರ್ಕಳವು ಆಸುಪಾಸಿನ ಪ್ರದೇಶದಲ್ಲಿ ಬಂಡೆಗಲ್ಲು ಹೇರಳವಾಗಿರುವುದರಿಂದ ಕರಿಕಲ್ಲು ಎಂದು ಜನಜನಿತವಾಗಿತ್ತು. ಇನ್ನೂ ಕೆಲವು ಮೂಲಗಳ ಪ್ರಕಾರ ಕಾರ್ಕಳದ ಮಧ್ಯಭಾಗದಲ್ಲಿರುವ ಆನೆಕೆರೆಯು ಹಿಂದೆ ಕರಿಕೊಳ ಎಂದು ಹೆಸರಾಗಿತ್ತೆಂದು, ಆದ್ದರಿಂದ ಕಾರ್ಕಳ ಹೆಸರು ಊರಿಗೆ ಬಂದೆಂದು ತಿಳಿದುಬರುತ್ತದೆ. ಪ್ರಾಚೀನ ಪಾಂಡ್ಯನಗರ ಬೈರರಸರ ಒಡೆಯರಿಂದ ಕ್ರಿಸ್ತಶಕ 13-16ನೇ ಶತಮಾನದಲ್ಲಿದ್ದ ಕಳಸ ಕಾರ್ಕಳ ಸಾಮ್ರಾಜ್ಯದ ಕಾಲದಲ್ಲಿ ರಾಜಕೀಯ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಪಡೆದುಕೊಂಡಿತು. ರಾಜಮನೆತನವು ಸಾಕಷ್ಟು ಶ್ರೀಮಂತವಾಗಿದ್ದು ಸಾಕಷ್ಟು ದೊಡ್ಡದಾದ ಸೈನ್ಯವನ್ನು ಹೊಂದಿತ್ತು. ಬೈರರಸರ ಕಾಲದಲ್ಲಿ ಕಾರ್ಕಳವು ಜೈನ ಕ್ಷೇತ್ರವಾಗಿ ಮಾರ್ಪಟ್ಟಿತ್ತು. ಅರಸರು ಸಾಕಷ್ಟು ಬಸದಿಗಳನ್ನು ಕಟ್ಟಿಸಿದರು, ಕೆರೆಗಳನ್ನು ನಿರ್ಮಿಸಿದರು. ಕಾರ್ಕಳದ ಬಾಹುಬಲಿ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿ ಬೀರಕಲ್ಕುಡ ಪ್ರಸ್ತುತ ಕಲ್ಕುಡ ನಾಮಧೇಯದಿಂದ ದೈವಗಳಾಗಿ ತುಳುನಾಡಿನಲ್ಲಿ ಪೂಜಿಸಲ್ಪಡುತ್ತದೆ. ಈ ತಾಲೂಕಿನಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಜೈನ ಧರ್ಮಗಳು ಪಾಲಿಸಲ್ಪಡುತ್ತವೆ.